ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಟೈಪ್ಸ್ ಆಫ್ ಕಾಸ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ಇದು ಮೈಕ್ರೋ ಎಕನಾಮಿಕ್ಸಲ್ಲಿ ಬರುವಂತಹ ಥರ್ಡ್ ಚಾಪ್ಟರ್ ಬರೋ ಲಾಸ್ಟ್ ಟಾಪಿಕ್ ಆಗಿರುತ್ತೆ. ವಾಟ್ ಆರ್ ಪ್ರೊಡಕ್ಷನ್ ಕಾಸ್ಟ್? ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಕ್ರಿಯೇಷನ್ ಆಫ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್. ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಅಥವಾ ಒಂದು ಸರ್ವೀಸನ್ನು ಕ್ರಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಮಾಡಬೇಕಾಗತ್ತೆ. ಓಕೆ, ಇದನ್ನು ನಾವು ಕಾಸ್ಟ್ ಅಂತ ಹೇಳ್ತೀವಿ. ಸರಿ, ಹಾಗಿದ್ರೆ ನಾವು ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿ ಏನಕ್ಕೆ ನಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ, ಎಸೆನ್ಷಿಯಲ್ ಫಾರ್ ಪ್ರೈಸಿಂಗ್, ಬಜೆಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಸೊ ನಮಗೆ ಕಾಸ್ಟ್, ಒಂದು ಪ್ರೊಡಕ್ಷನ್, ಒಂದು ಗೂಡ್ನ ಪ್ರೊಡಕ್ಷನ್ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಪ್ರೈಸಿಂಗ್. ಈಗ ಒಂದು ಕಾಟನ್ ಕ್ಲಾತ್ನ ಬೆಲೆ ಹೇಗೆ ನಿರ್ಧರಿಸೋದು, ಪ್ರೈಸ್ನ ಹೇಗೆ ನಿರ್ಧರಿಸೋದು ಆನ್ ದ ಬೇಸಿಸ್ ಆಫ್ ಕಾಸ್ಟ್. ಎಷ್ಟು ಖರ್ಚಾಗಿದೆ ಅದ್ರ ಮೇಲೆ ನಾವು ಅದಕ್ಕೆ ಆ್ಯಡ್ ಮಾಡ್ತೀವಿ ಪ್ರಾಫಿಟನ್ನು. ಹಾಗೆ ಬಜೆಟಿಂಗ್. ಸೊ ಈಗ ಎಷ್ಟು ಮೀಟರ್ಸ್ ನಮಗೆ ಕ್ಲಾತ್ ಬೇಕು ಅಂತ ಅಂದ್ಕೊಂಡಾಗ ಅಷ್ಟು ಮೀಟರ್ ಕ್ಲಾತ್ಗೆ ನನ್ನ ಹತ್ರ ಇರೋ ಬಜೆಟಲ್ಲಿ ನಾನು ಎಷ್ಟು ಇನ್ಪುಟ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದು, ಎಷ್ಟು ಔಟ್ಪುಟ್ ಪ್ರೊಡಕ್ಷನ್ ಆಗುತ್ತೆ, ಈ ರೀತಿ ಬಜೆಟ್ ಹಾಕೋದಕ್ಕೂ ನಮ್ಗೆ ಏನು ಬೇಕಾಗುತ್ತೆ, ಕಾಸ್ಟ್ ಬೇಕಾಗುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನೆಕ್ಸ್ಟು 1 ಮಂತ್ಗೆ ನಾವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಥವಾ 1 ಇಯರ್ಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು ಪ್ರಾಡಕ್ಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಕಾಸ್ಟ್ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ. ಇಂಪ್ಯಾಕ್ಟ್ಸ್ ಪ್ರಾಫಿಟಬಿಲಿಟಿ ಆ್ಯಂಡ್ ಬಿಸ್ನೆಸ್ ಸಸ್ಟೈನಬಿಲಿಟಿ. ಪ್ರಾಫಿಟ್ ಎಷ್ಟು ಸಿಗುತ್ತೆ ಆ್ಯಂಡ್ ಬಿಸ್ನೆಸ್ನ ಸಸ್ಟೈನಬಲ್. ಈಗ ಖರ್ಚಾಗ್ತಾ ಇರೋ ಅಥವಾ ಕಾಸ್ಟ್ ಬೀಳ್ತಾ ಇರೋದ್ರಲ್ಲಿ ನನ್ನ ಬಿಸ್ನೆಸ್ಸನ್ನು ಸಸ್ಟೈನಬಲ್ ಆಗಿ ಸ್ಥಿರವಾಗಿ ನಡೆಸ್ಕೊಂಡು ಹೋಗ್ಬೋದಾ, ಅದರಿಂದ ನಮಗೆ ಪ್ರಾಫಿಟ್ ಏನಾದರೂ ಸಿಗುತ್ತಾ, ಇದನ್ನೆಲ್ಲ ನಾವು ಕಾಸ್ಟ್ನ ಬೇಸಿಸ್ ಮೇಲೆ ಏನು ಮಾಡ್ಬೋದು, ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಒಂದು ಫರ್ಮನ್ನು ನಡೆಸ್ತಾ ಇರೋ ವ್ಯಕ್ತಿ ಕಾಸ್ಟ್ ಬಗ್ಗೆ, ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ಅಗತ್ಯವಾಗಿ ತಿಳ್ಕೊಳ್ಳೇಬೇಕು. ಸೊ ಕಾಸ್ಟಲ್ಲಿ ಟೈಪ್ಸ್ ಆಫ್ ಕಾಸ್ಟ್ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕಾಸ್ಟ್ಗಳಿದ್ದಾವೆ. ಸೊ ಯಾವುದ್ಯಾವುದು ಅಂತ ನೋಡೋಣ. ಫಸ್ಟು ಫಿಕ್ಸ್ಡ್ ಕಾಸ್ಟ್ ಅಂತ ಇದೆ, ಹಾಗೆ ವೇರಿಯೇಬಲ್ ಕಾಸ್ಟ್ ಅಂತ ಇದೆ. ಈ ಫಿಕ್ಸ್ಡ್ ಕಾಸ್ಟ್ ಅಂದರೆ ಯಾವುದು, ವೇರಿಯೇಬಲ್ ಕಾಸ್ಟ್ ಅಂತ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಾವು ನೋಡೋದು ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಅಂತ ಹೇಳಿದ್ರೆ ನೀನು ಯಾವುದೇ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಇದು ಇರಲೇಬೇಕು. ಓಕೆ, ಸೊ ಕಾಸ್ಟ್ ದಟ್ ರಿಮೈನ್ ಕಾನ್ಸ್ಟೆಂಟ್ ರಿಗಾರ್ಡ್ಲೆಸ್ ಆಫ್ ದ ಲೆವೆಲ್ ಆಫ್ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದ್ದಂಗೆ, ಕಡಿಮೆ ಆಗ್ತಾ ಇದ್ದಂಗೆ ಚೇಂಜ್ ಆಗದಲ್ಲೇ ಇರೋದು ಅಂದರೆ ರಿಮೈನ್ ಕಾನ್ಸ್ಟೆಂಟ್, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರೆಂಟ್. ಈ ಒಂದು ಬಿಲ್ಡಿಂಗಿಗೆ ನೀವು ರೆಂಟನ್ನು ತೊಗೊಂಡಿರ್ತೀರ, ಆದರೆ ನೀನು ಪ್ರೊಡಕ್ಷನ್ ಮಾಡ್ದಲೇ ಇರು, ಜಾಸ್ತಿ ಪ್ರೊಡಕ್ಷನ್ ಮಾಡು, ಕಡಿಮೆ ಮಾಡು, ರೆಂಟ್ 50,000 ಅಂತ ಹೇಳಿದ್ರೆ ಅಷ್ಟನ್ನು ನೀನು ಪ್ರತಿ ಮಂತ್ ಕಟ್ಟಲೇಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾವು ರಿಮೈನ್ ಕಾನ್ಸ್ಟೆಂಟ್, ಇದನ್ನು ಫಿಕ್ಸ್ಡ್, ಆ ಒಂದು ವರ್ಷಕ್ಕೆ ಫಿಕ್ಸ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಸ್ಯಾಲರೀಸ್. ಸೊ ಏನು ಲೇಬರ್ಸನ್ನು ನೀವು ತೊಗೊಳ್ತೀರಾ ಅವರ ಸ್ಯಾಲರೀಸ್ ಏನಾಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಒಬ್ಬ ವ್ಯಕ್ತಿಗೆ 10,000 ಅಂತ ಹೇಳಿದ್ರೆ ಅದು ಮಂತ್ಲಿ ಫಿಕ್ಸ್ಡ್ ಆಗಿರುತ್ತೆ. ಹಾಗೆ ಇನ್ಶೂರೆನ್ಸ್. ನೀವು ಆ ಒಂದು ಪ್ಲ್ಯಾಂಟ್ಗೆ ಅಥವಾ ಆ ಒಂದು ಬಿಲ್ಡಿಂಗಿಗೆ ಇನ್ಶೂರೆನ್ಸನ್ನು ಮಾಡಿರ್ತೀರ, ಆದರೆ ಇಯರ್ಲಿ ಇಷ್ಟು ಅಂತ ಫಿಕ್ಸ್ಡಾಗಿ ಪೇ ಮಾಡಬೇಕಾಗತ್ತೆ. ಇದೆಲ್ಲ ಫಿಕ್ಸ್ಡ್ ಆಗಿರುತ್ತೆ. ಹಾಗೆ ಎಕ್ವಿಪ್ಮೆಂಟ್ ಡಿಪ್ರಿಸಿಯೇಷನ್. ಸೊ ಯಾವುದೋ ಒಂದು ಮಿಷಿನ್ಸ್, ಇಲ್ಲಿ ನೋಡಿ ಮಿಷಿನ್ಸ್ ಇರುತ್ತೆ, ಆ ಮಿಷಿನ್ಸ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಸವಕಳಿ ವೆಚ್ಚ ಅಂತ. ಅದು ಎಷ್ಟು ಸವಕಳಿ ಆಗುತ್ತೋ ಅದರ ಒಂದು ವೆಚ್ಚ. ಸೊ ಅದು ಸಹ ಫಿಕ್ಸ್ಡ್ ಆಗಿರುತ್ತೆ. ಓಕೆನಾ. ಸೊ ಯಾವ ಒಂದು ಕಾಸ್ಟ್ ಒಂದು ಪ್ರೊಡಕ್ಷನಲ್ಲಿ ಫಿಕ್ಸ್ಡ್ ಆಗಿರುತ್ತೆ ಅದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಈಗ ಬಿಲ್ಡಿಂಗ್ಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇವಾಗೆಲ್ಲ ಫಿಕ್ಸ್ಡ್ ಆಗಿರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದಿದ ತಕ್ಷಣ ನಾವು ರೆಂಟನ್ನು ಜಾಸ್ತಿ ಮಾಡಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಸ್ಯಾಲ್ರಿಯನ್ನು ನಾವು ಜಾಸ್ತಿ ಮಾಡಲ್ಲ. ಓಕೆನಾ. ಸೊ ಹಾಗೆ ಇನ್ಶೂರೆನ್ಸನ್ನು ನಾವು ಜಾಸ್ತಿ ಮಾಡಲ್ಲ, ಇದೇನಾಗಿರುತ್ತೆ ಎಲ್ಲ ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಇದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಏನಿದೆ ವೇರಿಯೇಬಲ್ ಕಾಸ್ಟ್ ಅಂತ ಇದೆ. ಸೊ ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿದ್ರೆ ನೀನು ಪ್ರೊಡಕ್ಷನ್ ಹೆಚ್ಚಾಗ್ತಿದ್ದಂಗೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗ್ತಿದ್ದಂಗೆ ಕಡಿಮೆ ಆಗುತ್ತೆ. ಇದು ನಾನು ವೇರಿಯೇಬಲ್ ಬದಲಾಗುವ ವೆಚ್ಚ. ಓಕೆನಾ. ಸೊ ಇಲ್ಲಿ ಕಾಸ್ಟ್ ದಟ್ ವೇರಿ ಡೈರೆಕ್ಟ್ಲಿ ವಿತ್ ದ ಲೆವೆಲ್ ಆಫ್ ದ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಇನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಕಾಸ್ಟ್ ಕೂಡ ಹೆಚ್ಚಾಗುತ್ತೆ ಆ ರೀತಿಯಾಗಿ. ಓಕೆ, ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಡೈರೆಕ್ಟ್ ಲೇಬರ್ ಆಗಿರ್ಬೋದು ಆ್ಯಂಡ್ ಯುಟಿಲಿಟೀಸ್. ಸೊ ರಾ ಮೆಟೀರಿಯಲ್ಸ್ ಇಲ್ಲಿ ನೋಡ್ಬೋದು, ಕಾಟನನ್ನು ಕೊಟ್ಟಿದ್ದೀನಿ, ಹಾಗೆ ಇಲ್ಲಿ ಪೀನಟ್ಸನ್ನು ಕೊಟ್ಟಿದ್ದೀವಿ, ಹಾಗೆ ಇಲ್ಲಿ ಕಾರ್ನ್, ಇದೆಲ್ಲ ಏನಂತ ಹೇಳ್ತೀವಿ, ರಾ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಈ ರಾ ಮೆಟೀರಿಯಲ್ಸ್ಗಳನ್ನು ಇನ್ನು ಹಣವನ್ನು ಪ್ರೊಡಕ್ಷನ್ಗೆ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ, ಹೌದಲ್ವಾ. ಸೊ ಇದನ್ನೆಲ್ಲ ನಾವು ಇನ್ಪುಟ್ ಅಂತ ಹೇಳ್ತೀವಿ, ರೈಟ್. ಸೊ ಇನ್ಪುಟ್ ಇದ್ದರೆ ಮಾತ್ರ ನಮಗೆ ಔಟ್ಪುಟ್ ಸಿಗೋದು. ಸೊ ಇನ್ಪುಟ್ ಯಾವಾಗ ಹೆಚ್ಚು ಹೆಚ್ಚು ಮಾಡ್ತಿರೋ ಅದೇ ರೀತಿ ಔಟ್ಪುಟ್ಟು ಸಹ ಒಂದು ಇನಿಷಿಯಲಿ ಹೆಚ್ಚಾಗುತ್ತೆ. ಸೊ ಇನ್ನು ಲೆವೆಲ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ ಈ ವೇರಿಯೇಬಲ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆದರೆ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ, ರಿಮೈನ್ ಕಾನ್ಸ್ಟೆಂಟ್ ಆ್ಯಂಡ್ ಇಯರ್ ವೇರಿ ಡೈರೆಕ್ಟ್ಲಿ. ಓಕೆ, ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಸ್ಯಾಲರೀಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕಾಸ್ಟ್ ಆಗಿರ್ಬೋದು ಫಿಕ್ಸ್ಡ್ ಆಗಿರುತ್ತೆ, ಚೇಂಜಸ್ ಆಗಲ್ಲ ಆ್ಯಸ್ ಪ್ರೊಡಕ್ಷನ್ ಲೆವೆಲ್ ಇನ್ಕ್ರೀಸ್ಡ್. ಓಕೆ, ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿದರೆ ಡೈರೆಕ್ಟಾಗಿ ಪ್ರೊಡಕ್ಷನ್ ಏನು ವೇರಿ ಆಗುತ್ತೆ ಅದೇ ರೀತಿಯಾಗಿ ಇದು ಸಹ ವೇರಿ ಆಗುತ್ತೆ. ಸಿಂಪಲ್ ಥಿಂಗ್. ಓಕೆ, ಆ್ಯಂಡ್ ನಾನಿಲ್ಲಿ ಹೇಳ್ತಾ ಇರೋದು ಕಾಸ್ಟ್ಗಳ ಬಗ್ಗೆ. ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯೇಬಲ್ ಕಾಸ್ಟ್ ಏನಿರುತ್ತೆ ಇಲ್ಲಿ ಬರೋದು ಶಾರ್ಟ್ ಟರ್ಮಲ್ಲಿ ಮಾತ್ರ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಎಕ್ಸ್ಪ್ಲನೇಷನಲ್ಲಿ ಏನಿದೆ ಅಂತ ಹೇಳಿದ್ರೆ, ಡು ನಾಟ್ ಚೇಂಜ್ ವಿತ್ ದ ಲೆವೆಲ್ ಆಫ್ ಔಟ್ಪುಟ್. ಸೊ ಔಟ್ಪುಟ್ ಜಾಸ್ತಿ ಆದಾಗೆ ಈ ಫಿಕ್ಸ್ಡ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತಾ? ಇಲ್ಲ, ಈ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ರಿಮೈನ್ ಕಾನ್ಸ್ಟೆಂಟ್. ಸೊ ನೀನು ಇರಪ್ಪ ಈ ಒಂದು ಮಂತಲ್ಲಿ ನಾನು ಪ್ರೊಡಕ್ಷನ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಾಗ ಈ ಫಿಕ್ಸ್ಡ್ ಕಾಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟು ಮಸ್ಟ್ ಬಿ ಪೇಯ್ಡ್ ಈವನ್ ಇಫ್ ನೋ ಪ್ರೊಡಕ್ಷನ್ ಅಕ್ಕರ್ಸ್. ಸೊ ನೀನು ಪ್ರೊಡಕ್ಷನ್ ಮಾಡಲೇಬೇಡ ಈ ಮಂತಲ್ಲಿ, ಆದರೂ ನೀನು ರೆಂಟನ್ನು ಪೇ ಮಾಡಲೇಬೇಕಾಗುತ್ತೆ, ಸ್ಯಾಲರೀಸನ್ನು ಪೇ ಮಾಡಲೇಬೇಕಾಗುತ್ತೆ, ಹೌದಲ್ವಾ. ಸೊ ಫಿಕ್ಸ್ಡ್ ಕಾಸ್ಟ್ ಏನಾಗಿರುತ್ತೆ, ಪ್ರೊಡಕ್ಷನ್ ಇಲ್ಲ ಅಂದರೂ ಪೇ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಆಗಿ ರೆಂಟನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ದ ಕಾಸ್ಟ್ ಆಫ್ ಲೀಸಿಂಗ್ ಎ ಫ್ಯಾಕ್ಟರಿ ಆರ್ ಎ ಆಫೀಸ್ ಸ್ಪೇಸ್. ಸೊ ಆಫೀಸ್ ಸ್ಪೇಸ್, ಒಂದು ಆಫೀಸ್ ಸ್ಪೇಸನ್ನು ನೀವೇನಾದರೂ ಲೀಸಿಗೆ ಪಡ್ಕೊಂಡಿದ್ದೀರಾ ಅಂದರೆ ಆ ಲೀಸ್ ಅಥವಾ ಅದರ ರೆಂಟನ್ನು ನೀವು ಪೇ ಮಾಡಬೇಕು, ಅಥವಾ ಫ್ಯಾಕ್ಟರಿ ರೆಂಟನ್ನು ಪೇ ಮಾಡಬೇಕಾಗುತ್ತೆ. ಹಾಗೆ ಸ್ಯಾಲರೀಸ್, ಫಿಕ್ಸ್ಡ್ ಮಂತ್ಲಿ ಪೇಮೆಂಟ್ ಟು ದ ಎಂಪ್ಲಾಯೀಸ್. ಸೊ ಯಾರ್ಯಾರು ಎಂಪ್ಲಾಯೀಸನ್ನು ನೀವು ಕೆಲಸಕ್ಕೆ ತೊಗೊಂಡಿದ್ದೀರಾ ಅವರಿಗೆ ನೀವೇನು ಮಾಡಬೇಕು, ಹಣವನ್ನು ಮಂತ್ಲಿಯಾಗಿ ಪೇಮೆಂಟನ್ನು ಕೊಡಲೇಬೇಕು. ನಾನು ಈ ತಿಂಗಳಲ್ಲಿ ಪ್ರೊಡಕ್ಷನ್ ಮಾಡಿಲ್ಲ, ನಾನು ಪೇ ಮಾಡಲ್ಲ ಅಂತ ಸಬೂಬು ಹೇಳೋ ಆಗಿಲ್ಲ, ಹೌದಲ್ವ. ಇದೆಲ್ಲ ಫಿಕ್ಸ್ಡ್ ಆಗಿರುತ್ತೆ. ಇದರ ಇಂಪ್ಯಾಕ್ಟ್ ಏನು, ಇಂಪಾರ್ಟೆಂಟ್ ಆಫ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಆ್ಯಂಡ್ ಬಜೆಟಿಂಗ್. ಸೊ ಲಾಂಗ್ ಟರ್ಮ್ ಪ್ಲ್ಯಾನಿಂಗಿಗೆ ಮತ್ತು ಬಜೆಟಿಂಗಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯೇಬಲ್ ಕಾಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಕ್ಸ್ಪ್ಲನೇಷನಲ್ಲಿ ಏನು ಹೇಳುತ್ತೆ, ಚೇಂಜ್ ಇನ್ ಡೈರೆಕ್ಟ್ ಪ್ರಪೋಸಿಷನ್ ಟು ದ ಲೆವೆಲ್ ಆಫ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನೀನು ಜಾಸ್ತಿ ವೇರಿಯೇಬಲ್ ಕಾಸ್ಟನ್ನು ಮಾಡಬೇಕಾಗತ್ತೆ, ಆ ರೀತಿಯಾಗಿ ಡೈರೆಕ್ಟಾಗಿ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್, ದ ಕಾಸ್ಟ್ ಆಫ್ ಇನ್ಪುಟ್ಸ್ ಯೂಸ್ಡ್ ಇನ್ ಪ್ರೊಡಕ್ಷನ್. ಪ್ರೊಡಕ್ಷನ್ಗೋಸ್ಕರ ನೀವೇನೇನು ಇನ್ಪುಟನ್ನು ಯೂಸ್ ಮಾಡ್ತಿರೋ, ಲೈಕ್ ಈಗ ನೀವು ಜಸ್ಟ್ ಕಾಟನ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾ ಇರೋ ಒಂದು ಫ್ಯಾಕ್ಟರಿ ಅಂತ ಅಂದ್ಕೊಳ್ಳೋಣ, ಫರ್ಮ್ ಅಂತ ಅಂದ್ಕೊಳ್ಳೋಣ. ಆ ಒಂದು ಫರ್ಮ್ ಈ ಒಂದು ಮಂತಲ್ಲಿ, ಲೈಕ್ ಏಪ್ರಿಲ್ ಅನ್ನೋ ಮಂತಲ್ಲಿ ಪ್ರೊಡಕ್ಷನನ್ನು ಹೆಚ್ಚು ಮಾಡಬೇಕು ಅಂತ ಇದೆ. 100 ಮೀಟರ್ಸ್ ಅಷ್ಟು ಕಾಟನ್ ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ದು. ಈ ಒಂದು ಮಂತಲ್ಲಿ 200 ಮೀಟರ್ಸ್ ಅಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಳ್ತು ಅಂತ ಹೇಳಿದ್ರೆ ಅಷ್ಟೇ ರಾ ಮೆಟೀರಿಯಲ್ಸ್ ಸಾಕಾಗುತ್ತೆ? ಇಲ್ಲ ಅಲ್ವಾ, ಹೆಚ್ಚು ಕಾಟನ್ನೇ ಅಂದ್ಕೊಳ್ಳೋಣ, ಕಾಟನ್ ಹೆಚ್ಚು ಬೇಕಾಗುತ್ತೆ. ಅಂದರೆ ಇಲ್ಲಿ 100 ಮೀಟರ್ಸ್ಗೆ 50 ಟನ್ ಕಾಟನನ್ನು ಯೂಸ್ ಮಾಡ್ತಿದ್ರು ಅಂತ ಹೇಳಿದರೆ ಈಗ 100 ಟನ್ ಕಾಟನನ್ನು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ 200 ಮೀಟರ್ ಅಷ್ಟು ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ, ಹೌದಲ್ವಾ. ಇನ್ಪುಟ್ ಯೂಸ್ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಅಷ್ಟೇ ಪ್ರೊಡಕ್ಷನ್ ಸಹ ಹೆಚ್ಚಾಗುತ್ತೆ. ಸೊ ನೀನು ಪ್ರೊಡಕ್ಷನ್ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರಾ ಮೆಟೀರಿಯಲ್ಸ್ಗಳನ್ನು
ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಇದನ್ನು ನಾವು ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್. ಸೊ ಲೇಬರನ್ನು ಕೆಲಸಕ್ಕೆ ತೊಗೊಳ್ಳೋದು. ವೇಜಸ್ ಪೇಯ್ಡ್ ಟು ವರ್ಕರ್ಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಆರ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಕೆಲವೊಂದಷ್ಟು ಜನ ಗಾರ್ಮೆಂಟ್ಸ್ಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ಅಲ್ವಾ, ಅವ್ರಿಗೆ ಹೇಗಿರುತ್ತೆ ವರ್ಕ್ ಬೇಸ್ ಮೇಲೆ ಸ್ಯಾಲ್ರಿಯನ್ನು ಕೊಡ್ತಾರೆ, ಹೌದಲ್ವಾ. ಸೊ ನಂಬರ್ ಆಫ್ ಅವರ್ಸ್, ಸೊ ಜಾಸ್ತಿಯಾಗಿ ನಾವು ಇದನ್ನೇ ನೋಡೋದು. 8 ಅವರ್ ವರ್ಕ್ ಅಂತ ಹೇಳಿದ್ರೆ ಇಷ್ಟು ಸ್ಯಾಲ್ರಿ ಆ ಒಂದು ದಿನಕ್ಕೆ ಡೇ ಸ್ಯಾಲ್ರಿ ಅಂತ ಫಿಕ್ಸ್ಡ್ ಇರುತ್ತೆ ಅಲ್ವಾ. ಅದೇ ರೀತಿ ಯೂನಿಟ್ ಪ್ರೊಡ್ಯೂಸ್ಡ್, ಹಾಗೆ ಇಷ್ಟು 100 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೆ ಇಷ್ಟು ಸ್ಯಾಲರಿ ಅಂತಲೂ ಫಿಕ್ಸ್ಡ್ ಆಗಿರುತ್ತೆ. ಸೊ ಹೆಚ್ಚು ಹೆಚ್ಚು ಪ್ರೊಡಕ್ಷನ್ ಮಾಡಿದಷ್ಟು ಅವರಿಗೆ ಹೆಚ್ಚು ಹೆಚ್ಚು ಸ್ಯಾಲ್ರಿಯನ್ನು ಕೊಡ್ತಾರೆ. ಹಾಗೆ ನಂಬರ್ ಆಫ್ ಅವರ್ಸ್ ಓವರ್ ಟೈಮ್ ಡ್ಯೂಟಿ ಮಾಡಿದಷ್ಟು ಅವರ ಸ್ಯಾಲ್ರಿಯನ್ನು ಹೆಚ್ಚಾಗುತ್ತೆ. ಸೊ ಹೀಗೆ ಇವೆರಡು ವೇರಿಯೇಬಲ್ ಕಾಸ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಟೋಟಲ್ ಪ್ರೊಡಕ್ಷನ್ ಕಾಸ್ಟ್. ಸೊ ಇದನ್ನು TC ಅಂತ ಹೇಳ್ತೀವಿ. ಇದರ ಕ್ಯಾಲ್ಕುಲೇಷನನ್ನು ಸಹ ಕೇಳ್ತಾರೆ. ಸೊ ಕ್ಯಾಲ್ಕುಲೇಷನ್ ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಕ್ಯಾಲ್ಕುಲೇಷನ್ TC ಹೇಗೆ, AC ಹೇಗೆ, MC ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ. ದ ಸಮ್ ಆಫ್ ಆಲ್ ಫಿಕ್ಸ್ಡ್ ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ಇನ್ಕರ್ಡ್ ಇನ್ ಪ್ರೊಡಕ್ಷನ್. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಯಾವುದು ಫಿಕ್ಸ್ಡ್ ಕಾಸ್ಟ್, ವೇರಿಯೇಬಲ್ ಕಾಸ್ಟ್ ಅಂತ, ಹೌದಲ್ಲ. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯೇಬಲ್ ಕಾಸ್ಟ್, ಈ ಎರಡನ್ನು ನಾವು ಅಡಿಷನ್ ಮಾಡಿದಾಗ, ಸಮ್ ಮಾಡಿದಾಗ ನಮಗೇನು ಸಿಗುತ್ತೆ ಅದನ್ನು ನಾವು TC ಅಂತ ಹೇಳ್ತೀವಿ. TC ಈಕ್ವಲ್ಸ್ FC ಪ್ಲಸ್ VC. ಫಿಕ್ಸ್ಡ್ ಕಾಸ್ಟ್, ವೇರಿಯೇಬಲ್ ಕಾಸ್ಟ್ ಎರಡನ್ನು ಅಡಿಷನ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಟೋಟಲ್ ಕಾಸ್ಟ್ ಆಯಿತು ಅಂತ ನಾವು ನೋಡಿದಾಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಖರ್ಚಾಗಿತ್ತು, ಓಕೆ, ಎಷ್ಟು ನಾವು ಎಕ್ಸ್ಪೆಂಡಿಚರ್ ಮಾಡಿದ್ವಿ, ಹಾಗೆ ವೇರಿಯೇಬಲ್ ಕಾಸ್ಟ್ ಎಷ್ಟು ಖರ್ಚಾಗಿತ್ತು. ನಮಗೆ ಇಲ್ಲಿ ನೋಡಿದಾಗ ನಾನು ಹಾಳೆ ನಿಮ್ಗೆ ಹೇಳಿದೆ, ಫಿಕ್ಸ್ಡ್ ಕಾಸ್ಟಲ್ಲಿ ರೆಂಟ್ ಅನ್ನೋದು ಬರುತ್ತೆ, ಹಾಗೆ ಸ್ಯಾಲರೀಸ್ ಅನ್ನೋದು ಬರುತ್ತೆ, ಹೌದಲ್ವಾ. ಅದು ಇನ್ಪುಟ್ಸೇ, ಯಾಕಂದರೆ ವರ್ಕರ್ಸ್ಗೆ ನಾವು ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ವರ್ಕರ್ಸ್ ಏನಾಗಿರ್ತಾರೆ ಇಲ್ಲಿ ಇನ್ಪುಟ್ ಆಗಿರ್ತಾರೆ. ಹಾಗೆ ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿದರೆ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್, ಅದು ಸಹ ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಏನಾಗಿರುತ್ತೆ, ಇನ್ಪುಟ್ ಆಗಿರುತ್ತೆ. ಈ ಎರಡನ್ನೂ ಸೇರಿಸಲೇಬೇಕು ನಾವು ಒಂದು ಗೂಡನ್ನು ಪ್ರೊಡಕ್ಷನ್ ಎಷ್ಟು ಟೋಟಲ್ ಕಾಸ್ಟ್ ಆಯಿತು, ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಹೇಳೋದಕ್ಕೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಟೋಟಲ್ ಕಾಸ್ಟ್ ಅನ್ನೋದಕ್ಕೆ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯೇಬಲ್ ಕಾಸ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಫಾರ್ಮುಲಾ ಏನಿದೆ, ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ವೇರಿಯೇಬಲ್ ಕಾಸ್ಟನ್ನು ನಮಗೆ ಸಮ್ ಮಾಡಿದಾಗ, ಅಂದರೆ ಅಡಿಷನ್ ಮಾಡಿದಾಗ ನಮಗೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಒಂದು ಗೂಡನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಮಾರ್ಜಿನಲ್ ಕಾಸ್ಟ್. ಸೊ ಮಾರ್ಜಿನಲ್ ಅನ್ನೋ ಒಂದು ವರ್ಡ್ ಬಂದಿದ ತಕ್ಷಣ ನಿಮ್ಗೆ ಏನಾಗಬೇಕು, ಅಡಿಷನಲ್ ಯೂನಿಟ್ ಅನ್ನೋದು ತಲೆಯಲ್ಲಿರಬೇಕು. ಓಕೆ, ದ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಅಡಿಷನಲ್ ಯೂನಿಟ್ ಆಫ್ ಎ ಪ್ರಾಡಕ್ಟ್. ಸೊ ಒಂದು ಎಕ್ಸ್ಟ್ರಾ ಅಡಿಷನಲ್ ಯೂನಿಟನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಇದರ ಇಂಪಾರ್ಟೆನ್ಸ್ ಏನು, ಹೆಲ್ಪ್ಸ್ ಇನ್ ಮೇಕಿಂಗ್ ಡಿಸಿಷನ್ ಅಬೌಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಪ್ರೊಡಕ್ಷನ್. ಸೊ ಈಗ ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಆಲ್ರೆಡಿ 100 ಯೂನಿಟ್ ಶರ್ಟ್ಸನ್ನು ಪ್ರೊಡಕ್ಷನ್ ಮಾಡಿದ್ದಾರೆ. ಆಲ್ರೆಡಿ 100 ಯೂನಿಟ್ ಪ್ರೊಡಕ್ಷನ್ ಆಗಿದೆ. ಓಕೆ, ನೆಕ್ಸ್ಟು ಇನ್ನೂ 10 ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಈ 100 ಫಸ್ಟ್ ಏನಾಗಿದೆ, 100 ಶರ್ಟ್ಸ್ ಆಲ್ರೆಡಿ ಪ್ರೊಡಕ್ಷನ್ ಆಗಿದೆ. ಅಡಿಷನಲ್ ಆಗಿ ಇನ್ನೂ 10 ಬೇಕು ಶರ್ಟ್ಸ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಈ 100 ಪ್ರೊಡಕ್ಷನ್ಗೆ ಟೋಟಲ್ ಕಾಸ್ಟ್ ಎಷ್ಟಾಗಿತ್ತು ಅಂತ ಹೇಳಿದ್ರೆ 1000 ರೂಪೀಸ್ ಅಂತ ಅಂದ್ಕೊಳ್ಳೋಣ. ಸೊ ಅಡಿಷನಲ್ ಆಗಿ ಇನ್ನೂ 10 ಶರ್ಟ್ಸ್ ಬೇಕು ಅಂತ ಹೇಳಿದ್ರೆ ಮೇ ಬಿ 1300 ಆಗಬಹುದು. ಓಕೆನಾ. ಸೊ ಇಲ್ಲಿ ಏನು 300 ಅನ್ನೋದು ಅಡಿಷನಲ್ ಕಾಸ್ಟ್. ಓಕೆನಾ. ಸೊ ಅಡಿಷನಲ್ ಕಾಸ್ಟ್ ಅಂತ ಹೇಳಿದ್ರೆ ಮಾರ್ಜಿನಲ್ ಕಾಸ್ಟ್. ಸೊ ಈ ಮಾರ್ಜಿನಲ್ ಕಾಸ್ಟ್ ಎಷ್ಟಿದೆ, 300 ಇದೆ. ಎಷ್ಟು ಪ್ರೊಡಕ್ಷನ್ ಆಗಬೇಕು ಅಂದ್ಕೊಂಡಿದ್ದಾರೆ, 10 ಯೂನಿಟ್ ಎಕ್ಸ್ಟ್ರಾ ಪ್ರೊಡಕ್ಷನ್ ಆಗಬೇಕು ಅಂತ ಅಂದ್ಕೊತಿದ್ದಾರೆ. ಓಕೆನಾ. ಸೊ ಈ ಒಂದು ಕ್ಯಾಲ್ಕುಲೇಷನ್ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಅಂತ. ಇಲ್ಲಿ ಇಂಪಾರ್ಟೆನ್ಸ್ ಏನಕ್ಕೆ ಬೇಕು ಈ ಒಂದು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ, ಹೆಲ್ಪ್ಸ್ ಇನ್ ಮೇಕಿಂಗ್ ಡಿಸಿಷನ್ ಅಬೌಟ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಪ್ರೊಡಕ್ಷನ್. ಸೊ ಈಗ 100 ಇದೆ,
ನೆಕ್ಸ್ಟು 10 ಬೇಕು ಅಂತ ಹೇಳಿದ್ರೆ 300 ಖರ್ಚಾಗುತ್ತೆ. ಸೊ ನಾವೇನು ಮಾಡಬೇಕು, ಈ ಒಂದು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕಾ ಅಥವಾ ಬೇಡ ಡಿಕ್ರೀಸ್ ಮಾಡಬೇಕಾ ಅಂತ, ಓಕೆನಾ. ಸೊ ಇನ್ನು 90 ಇವಾಗ 100 ಇದೆ ಅಂದ್ಕೊಳ್ಳೋಣ, ಇದರಲ್ಲಿ 10ಅನ್ನು ಡಿಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಆಗುತ್ತೆ, ಓಕೆನಾ. ಸೊ ಹೀಗೆ ಕ್ಯಾಲ್ಕುಲೇಷನ್ ಮಾಡಿನೇ ಒಂದು ಫರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕಾ ಪ್ರೊಡಕ್ಷನ್ ಕಡಿಮೆ ಮಾಡ್ಕೋಬೇಕಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಅರ್ಥ ಆಗಿದೆ ಅಲ್ಲ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಅಂತ. ಎಕ್ಸಾಂಪಲ್ ಆಗಿ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಇಫ್ ಪ್ರೊಡ್ಯೂಸಿಂಗ್ 1 more ಯೂನಿಟ್ ಕಾಸ್ಟ್ $5, ದ ಮಾರ್ಜಿನಲ್ ಕಾಸ್ಟ್ ಈಸ್ 5. ಸೊ ಮಾರ್ಜಿನಲ್ ಕಾಸ್ಟ್ ಏನು ಖರ್ಚಾಗುತ್ತೆ, ಅದರ ಒಂದು ಪ್ರೊಡಕ್ಷನ್ ಏನಿದೆ ಇದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಆ್ಯಾವ್ರೇಜ್ ಕಾಸ್ಟ್. ಸೊ ಆ್ಯಾವ್ರೇಜ್ ಕಾಸ್ಟ್ ಅಂತ ಬಂದಿದ ತಕ್ಷಣ ಬರಬೇಕು ನಮ್ಮ ತಲೆಯಲ್ಲಿ ಏನು, ಪರ್ ಯೂನಿಟ್ ಒಂದು ಶರ್ಟ್ಗೆ ಎಷ್ಟು ಖರ್ಚಾಗುತ್ತೆ. ಓಕೆ, ದ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್. ಎಷ್ಟು ನಂಬರ್ ಆಫ್ ಯೂನಿಟ್ ಗೂಡ್ಗಳು ಪ್ರೊಡಕ್ಷನ್ ಆಗಿದೆ ಅದರ ಟೋಟಲ್ ಕಾಸ್ಟ್ ಏನು, ಅದರಲ್ಲಿ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಆ್ಯಾವ್ರೇಜ್ ಕಾಸ್ಟ್ ಸಿಗುತ್ತೆ. ಓಕೆ, ಸೊ ಫಾರ್ಮುಲಾ ಕೊಟ್ಟಿದ್ದಾರೆ, ಆ್ಯಾವ್ರೇಜ್ ಕಾಸ್ಟ್ ಈಕ್ವಲ್ಸ್ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಫಾರ್ಮುಲಾ ನೀವು ಹೇಗೆ ಬರೀತೀರಾ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. ಓಕೆ, ಎ ಸಿ ಈಕ್ವಲ್ಸ್ ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗಿದೆ, 100 rupees. ಪ್ರೊಡಕ್ಷನ್ ಎಷ್ಟಾಗಿದೆ, 10. ಸೊ ನಾವು ಇದನ್ನು ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಸಿಗುತ್ತೆ, 10. ಸೊ 10 ಅನ್ನೋದು ಆ್ಯಾವ್ರೇಜ್ ಕಾಸ್ಟ್ ಆಗಿರುತ್ತೆ. ಎಲ್ಪ್ಸ್ ಇನ್ ಸೆಟ್ಟಿಂಗ್ ದ ಪ್ರೈಸ್ ಪರ್ ಯೂನಿಟ್ ಟು ಎನ್ಶೂರ್ ಪ್ರಾಫಿಟಬಿಲಿಟಿ. ಸೊ ಈ 10 rupees ಅನ್ನೋದು ಒಂದು ಗೂಡ್ಗೆ 10 rupees ಆಗುತ್ತೆ ಅಂತ ಅಂದ್ಕೊಂಡಾಗ ನಮಗೆ ಪ್ರಾಫಿಟ್, ಇದು ಪ್ರೈಸ್ ಕಾಸ್ಟ್, ಆ ಒಂದು ಗೂಡ್ನ ಕಾಸ್ಟ್ ಎಷ್ಟಿದೆ 10 rupees. ನಾವು ಇದನ್ನು ಪ್ರಾಫಿಟ್ ಬರೋದಕ್ಕೆ ಎಷ್ಟಲ್ಲಿ ಪ್ಲಸ್ ಆ್ಯಡ್ ಮಾಡಿ ಪ್ರಾಫಿಟ್ಗೆ ಸೇರಿಸ್ಕೋಬೋದು ಅನ್ನೋದು ನೋಡ್ಕೊಳ್ಳೋದಕ್ಕೆ ನಾವು ಆ್ಯಾವ್ರೇಜ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬ್ರೇಕ್ ಈವನ್ ಅನಾಲಿಸಿಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ. ಯಾವಾಗ ನಾವು ಆಗ್ತಾ ಇರೋ ಪ್ರೊಡಕ್ಷನನ್ನು ಕಟ್ ಡೌನ್ ಮಾಡಬೇಕು ಅಂತ. ಸೊ ಡೆಫಿನಿಷನ್ ಏನಿದೆ, ದ ಪಾಯಿಂಟ್ ವೇರ್ ಟೋಟಲ್ ರೆವೆನ್ಯೂ ಈಕ್ವಲ್ಸ್ ಟೋಟಲ್ ಕಾಸ್ಟ್ ರಿಸಲ್ಟಿಂಗ್ ಇನ್ ನೋ ಪ್ರಾಫಿಟ್ ಆರ್ ಲಾಸ್. ಸೊ ಈಗ ನಿಮಗೆಲ್ಲ ಗೊತ್ತಿದೆ ಪ್ರಾಫಿಟ್ ಯಾವಾಗ ಬರುತ್ತೆ, ಕಾಸ್ಟ್ ಕಡಿಮೆ ಇದ್ದಾಗ ಅಲ್ವಾ. ಈಗ ಒಂದು ಶರ್ಟನ್ನು ನಾವು 10 rupeesಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಇದರ ಕಾಸ್ಟ್ ಎಷ್ಟಾಗ್ತಾ ಇದೆ, 6 rupees ಆಗ್ತಾ ಇದೆ. ಒಂದು ಶರ್ಟನ್ನು ನಾವು ಮಾರ್ಕೆಟಲ್ಲಿ 10 rupeesಗೆ ಸೇಲ್ ಮಾಡ್ತಾ ಇದ್ದೀವಿ, ಅದರ ಕಾಸ್ಟ್ ಎಷ್ಟಾಗ್ತಾ ಇದೆ, 6 rupees. ಹಾಗಿದ್ರೆ ಇವನಿಗೆ ಬರ್ತಾ ಇರೋ ಪ್ರಾಫಿಟ್ ಎಷ್ಟು, 4 rupees, ಹೌದಲ್ವಾ. ಸೊ ಈ ಪ್ರಾಫಿಟ್ 4 rupees ಬಂದರೆ ಅವನು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡ್ತಾನೆ. ಓಕೆ, ಅದಕ್ಕಿಂತ ಕಡಿಮೆ ಬಂದರೆ ಅವ್ರು ಮಾಡೋದಿಲ್ಲ, ಹೌದಲ್ವಾ. ಆದರೆ ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್, ಯಾವಾಗ ಪ್ರೊಡಕ್ಷನ್ ಕಟ್ ಮಾಡಬೇಕು ಅಥವಾ ಅದೇ ಒಂದು ಲೆವೆಲಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಟೋಟಲ್ ರೆವಿನ್ಯೂ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್. ಟೋಟಲ್ ರೆವಿನ್ಯೂ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಅಂದರೆ ಒಂದು ಶರ್ಟನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಶರ್ಟನ್ನು ಪ್ರೊಡಕ್ಷನ್ ಮಾಡಿ ಬರ್ತಾ ಇರೋ ರೆವಿನ್ಯೂ ಎಷ್ಟು, 10 rupees ಇದೆ. ಆ್ಯಂಡ್ ಅದರ ಕಾಸ್ಟ್ ಎಷ್ಟಿದೆ, 10 rupees ಇದೆ. ದೇರ್ ಈಸ್ ನೋ ಪ್ರಾಫಿಟ್, ರೈಟ್. ಇಲ್ಲಿ ಖರ್ಚಾಗ್ತಾ ಇರೋದು 10 ರೂಪಾಯಿನೇ, ಅದರಿಂದ ಬರ್ತಾ ಇರೋದು ಸಹ 10 ರೂಪಾಯಿ ಆಗಿರೋದ್ರಿಂದ ಇಲ್ಲಿ ನೋ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟು ಇಲ್ಲ ಲಾಸು ಇಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕು, ಪ್ರೊಡಕ್ಷನನ್ನು ಕಟ್ ಆಫ್ ಮಾಡಬೇಕು ಅಥವಾ ಅದೇ ಒಂದು ಪ್ರೊಡಕ್ಷನ್ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಓಕೆ, ಸೊ ಇದನ್ನು ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತೀರಿ. ಇದರ ಇಂಪಾರ್ಟೆನ್ಸ್ ಏನು, ಡಿಟರ್ಮಿನ್ಸ್ ದ ಮಿನಿಮಮ್ ಸೇಲ್ ವ್ಯಾಲ್ಯೂಮ್ ನೀಡೆಡ್ ಟು ಅವಾಯ್ಡ್ ದ ಲಾಸ್. ಸೊ ಇಲ್ಲಿ ಪ್ರಾಫಿಟ್ ಬರುತ್ತೋ ಅಲ್ವೋ ನೆಕ್ಸ್ಟ್, ಯಾಕಂದರೆ ಒಂದು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಲಾಸ್ ಆಗ್ದಲೇ ಮುಂದುವರ್ಸ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಒಂದು ಫಾರ್ಮ್ಸ್ಗಳು ಅದೇ ರೀತಿ ನಿರ್ವಹಿಸ್ತಾ ಇರುತ್ತೆ. ಸೊ ನೆಕ್ಸ್ಟು ಅವಾಯ್ಡ್ ಮಾಡೋದಕ್ಕೆ, ಏನನ್ನ ಲಾಸನ್ನು ಅವಾಯ್ಡ್ ಮಾಡೋದಕ್ಕೆ ಬೇಕಾಗುತ್ತೆ ಈ ಒಂದು ಕ್ಯಾಲ್ಕುಲೇಷನ್.
ಸೊ ಇದಿಷ್ಟು ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ತುಂಬ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾಲ್ಕುಲೇಷನ್ ಬಗ್ಗೆ ನೀವು ನೋಡೋದಾದರೆ ಒಂದು ವಿಡಿಯೋ ಇದೆ, ಅದರಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಫಾರ್ಮುಲಾ ಇಟ್ಕೊಂಡು ಹೇಗೆ ಮಾಡೋದು ಅಂತ. ಸೊ ಇದಿಷ್ಟು ನನ್ನ ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ಸಿಂಪಲ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅರ್ಥ ಆಗಿದರೆ ಒಂದು ಲೈಕ್, ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.